ರೀ ಇನ್ನೂ ಎಷ್ಟೊತ್ತು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ? ನಮ್ಮ ಹತ್ರ ಇವಾಗ 2 ಸಾಕ್ಷಿಗಳು ಸಿಕ್ಕಿದೆ. ಮೊದಲು ಅದನ್ನ ಇನ್ಸ್ಪೆಕ್ಟರ್ಗೆ ತಿಳಿಸ್ಬಿಡಿ, ಅವರೇನಾದ್ರೂ ಮಾಡ್ತಾರೆ. ಚಿನ್ಮರಿ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಅನುಮಾನ ಇಲ್ಲ ಅಲ್ವಾ? ಅದೇ ಮತ್ತೆ ಏನ್ರಿ ನೀವು ಪದೇ ಪದೇ ಅದನ್ನೇ ಕೇಳ್ತಿದ್ದೀರಾ? ಹೇಳಿದ್ರೆ ತಾನೇ ನಂಗೆ ಹತ್ರ ಎಲ್ಲ ಏನೂ ಇಲ್ಲ ಅಂತ. ಅದು ಅಲ್ಲದೆ ನಿಮ್ಮ ಮೇಲೆ ಅನುಮಾನ ಪಟ್ಟು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಅದರೆಲ್ಲ ಏನಿಲ್ಲ. ನೀವು ಯೋಚನೆ ಎಲ್ಲ ಬಿಟ್ಟು ಮೊದಲು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ. ಇಷ್ಟೆಲ್ಲ ಆದಮೇಲೆ ಫೋನ್ ಮಾಡದಿರೋದ್ರಲ್ಲಿ ಅರ್ಥ ಇಲ್ಲ. ಸರಿ, ಫೋನ್ ಮಾಡ್ತೀನಿ. ಹೇಳಿ ಜಯಂತ್ ಅವರೇ. ನಮಸ್ತೆ ಸರ್. ನೀವು ಕೇಳಿದ CCTV ಫುಟೇಜ್ ಇವಾಗ ನನ್ನ ಹತ್ರ ಇದೆ ಸರ್. ಆ ಫುಟೇಜಲ್ಲಿ ಒಬ್ಬ ಮನುಷ್ಯ ಕಾಣಿಸ್ಕೊಂಡಿದ್ದಾನೆ. ಅದರ ಜೊತೆಗೆ ಅವನು ಹಾಕಿದ ಒಂದು ಮಾಸ್ಕ್ ಇವಾಗ ನನ್ನ ಕಾರಲ್ಲಿ ಸಿಕ್ಕಿದೆ. ಸದ್ಯಕ್ಕೆ 2 ಎವಿಡೆನ್ಸ್ ಸಿಕ್ಕಿದೆ ಸರ್. ಇದನ್ನು ನಿಮಗೆ ಕೊಟ್ಟರೆ ನೀವು ಸೆಕ್ಯೂರಿಟಿ ಗಾರ್ಡ್ನ ಹುಡುಕ್ಬೋದಾ ಸರ್? ಈಗಲೇ ನಾನು ಏನು ಹೇಳೋದಕ್ಕಾಗಲ್ಲ. ಮೊದಲು ನಾನು ಆ ಫುಟೇಜ್ನ ನೋಡಬೇಕು. ಓಕೆ, ಐ ವಿಲ್ ಡೂ ಒನ್ ಥಿಂಗ್. ನಾಳೆ ನಾನೇ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಆ ಫುಟೇಜ್ನ ಸೇಫಾಗಿ ನೋಡ್ಕೊಳ್ಳಿ. ಸರಿ ಸರ್, ಥ್ಯಾಂಕ್ ಯು. ಓಕೆ. ಚಿನ್ಮರಿ, ನನಗೆ ಇವಾಗ ಸಮಾಧಾನ ಆಗ್ತಿದೆ ನೋಡಿ. ಆದರೂ ಆ ಮಾಸ್ಕ್ ನನ್ನ ಕಾರ್ಗೆ ಹೆಂಗೆ ಬಂತು ಅಂತ ಅರ್ಥ ಆಗ್ತಾ ಇಲ್ಲ. ಇವಾಗ ಇನ್ಸ್ಪೆಕ್ಟರಿಗೆ ಹೇಳಿದಿರಲ್ಲ, ಇಲ್ಲ ವಿಷಯ ತಿಳಿಸಿದ್ದೀರಾ, ಅವ್ರು ನೋಡ್ಕೋತಾರೆ ಬಿಡಿ, ಹುಡುಕ್ತಾರೆ ಅದು ಯಾರು ಈ ಥರ ಎಲ್ಲ ಮಾಡಿರೋದು ಅಂತ. ನೀವು ಮೊದಲು ಆ ಯೋಚನೆ ಎಲ್ಲ ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿಮಗೆ ಕುಡಿಯೋದಕ್ಕೆ ಏನಾದರೂ ತೊಗೊಂಬರ್ತೀನಿ. ಬೇಡ ಚಿನ್ಮರಿ, ನಂಗೆ ಇವಾಗ ಅದು ಯಾವುದಕ್ಕೂ ಮೂಡಿಲ್ಲ. ಎಲ್ಲಿ ನನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಆತಂಕ ನನಗೆ ಕಾಡ್ತಾ ಇದೆ. ನೀವು ನನ್ನ ಬಿಟ್ಟೆಲ್ಲೂ ಹೋಗಲ್ಲ ಅಲ್ಲ? ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಹೇಳಿ? ನಿಮ್ಮ ಜೊತೆನೇ ಇರ್ತೀನಿ. ನಿಮ್ಮನ್ನ ಮದುವೆ ಆಗಿರೋದು ನಾನು ಎಲ್ಲೂ ಓಡಿ ಹೋಗೋಕ್ಕಲ್ಲ, ಜೀವನ ಪೂರ್ತಿ ನಿಮ್ಮ ಜೊತೆನೇ ಇರೋದಕ್ಕೆ. ಇವಾಗ ನೀವು ಅದ್ರ ಬಗ್ಗೆ ಯೋಚನೆ ಬಿಟ್ಟು ನಾನು ಹಾಲು ತಂದು ಕೊಡ್ತೀನಿ, ಕುಡಿದು ನೆಮ್ಮದಿಯಾಗಿ ನಿದ್ದೆ ಮಾಡಿ, ಸರಿನಾ? ಬಂದೇ ಇರಿ. ಇಲ್ಲಿವರೆಗೂ ಹೇಗೋ ಇವರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲೂ ನನ್ನ ಮೇಲೆ ಅನುಮಾನ ಬರದೇ ಇರೋ ಹಾಗೆ ಬ್ಯಾಲೆನ್ಸ್ ಮಾಡಿದ್ದೀನಿ. ಈಗ ಸಾಕ್ಷಿಗಳು ಸಿಕ್ಕಿರೋದ್ರಿಂದ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಜಯಂತ, ಅಲ್ಲೂ ಕೂಡ ನಿನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೋಬೇಕು. ಅದಕ್ಕೆ ಬೇರೆನೇ ಪ್ಲ್ಯಾನ್ ಮಾಡಬೇಕು.